ಬಾ ಅಂದ್ರೆ ಕನ್ನಡಿಗರಿಗೆ ಪಂಚ ಪ್ರಾಣವಾದ, ಬಾ ಅಂದ್ರೆ ಜಿ ಕನ್ನಡ ವಾಹಿನಿಗೆ ಅತಿ ಪ್ರಿಯವಾದ ಸಾ ರೇ ಗ ಮ ಪಾನ ಮತ್ತೆ ಶುರು ಮಾಡೋಣ. ಸ್ವಲ್ಪ ಸಮಯನಾದರೂ ಕರೋನಾ ಭಯದಿಂದ ಎಲ್ಲರನ್ನು ದೂರ ಇಡೋಣ. ವಾ ವಾ ಸರ್, ವಿ.ಪಿ. ಸರ್ ಅವರ ಈ ಕವಿತೆ, ತಮಾಷೆ, ಮನರಂಜನೆ ಇನ್ ಮುಂದೆ ಪ್ರತಿ ವಾರ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂಡ್ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸರಿಗಮಪ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ವೆಲ್ಕಮ್. ಓಕೆ, ಲೆಟ್ಸ್ ವೆಲ್ಕಮ್ ನಮ್ಮ ಮುಂದಿನ ಜಡ್ಜ್. ಇವರು ಆಲೋಚನೆಯಲ್ಲಿ ಪ್ರೀತಿಯ ಆರಾಧನೆಯನ್ನ ಸಂಯೋಜಿಸಿದವರು, ಮಧುರವಾದ ಪಿಸು ಮಾತನ್ನ ತುಸು ಪ್ರೀತಿಯಲ್ಲಿ ಬಚ್ಚಿಟ್ಟವರು, ಪ್ರೇಮದ ಉಸಿರಿಗೆ ಗಾಳಿಯಾಗಿ, ನಡೆಯುವ ಹಾದಿಗೆ ಬೆಳಕಾಗಿ, ಮತ್ತೆ ಮತ್ತೆ ಪ್ರೀತಿಯ ಬೆಳಕನ್ನ ಸುರಿಸಿದವರು. ಜೊತೆಗೆ ಇಷ್ಟು ದಿನಗಳ ಕಾಲ ನನ್ನನ್ನ ಯಾವಾಗ ನೋಡ್ತೀನಿ ಅಂತ ಯೋಚನೆಯಲ್ಲೇ ಸಿಕ್ಕಾಪಟ್ಟೆ ಗಡ್ಡ ಬಿಟ್ಟು ಬಹಳ ಸ್ಟೈಲ್ ಆಗಿ ರೆಡಿ ಆಗಿರೋರು. ಸೊ ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಮ್ಯಾಜಿಕಲ್ ಕಂಪೋಸರ್, ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಡಾರ್ಲಿಂಗ್ ಅರ್ಜುನ್ ಅಜ್ಜಿ. ಕೈ ಕೊಡಿ. ನಮಸ್ತೆ ದುನಿಯಾಜಿ, ಏನ್ ಈ ಲೆವೆಲ್ಗೆ ಮಾಸ್ ಎಂಟ್ರಿ ಇದು? ಯಾವುದೋ ಹುಡುಗಿ ನೆನಪಲ್ಲಿ ತಲೆ ಕೆಡಿಸ್ಕೊಂಡು ಮನಸ್ಸನ್ನ ಹರ್ಕೊಂಡು ದಾಡಿ ಬಿಟ್ಟಿದ್ದೀನಿ ಅನ್ಕೊಂಡಿದ್ರ ಮೇಡಮ್? ಮಾಸ್ಕ್ ಹಾಕಿದ್ರೆ ಪದೇ ಪದೇ ತೆಗಿಬೇಕು ಅಂತ, ಪರ್ಮನೆಂಟ್ ಆಗೇ ಇರ್ಲಿ ಅಂತ ಸ್ಟೈಲಾಗಿ ಗಡ್ಡ ಬಿಟ್ಟಿದ್ದೀನಿ. ಸರ್, ಎಷ್ಟು ದಿನಗಳಾಗಿತ್ತು ಸರ್ ಈ ಪಂಚ್ ಕೇಳಿ. ಪಂಚ್ ಚೆನ್ನಾಗಿ ಬರ್ಲಿ ಚಪ್ಪಾಳೆ. ಸರ್ ಅದೆಲ್ಲ ಓಕೆ, ನನಗೋಸ್ಕರ ಇಷ್ಟು ದಿನ ಆದ್ಮೇಲೆ ಬಂದಿದ್ದಾರಲ್ಲ, ನನಗೋಸ್ಕರ ಏನು ಅಲ್ಲೇ ರೀ, ನಾನೇ ಬರ್ತೀನಿ. ಓಕೆ ಸರ್, ಫೇಸ್ ಕಟ್ ಮುಚ್ಚರಾ? ಕಣ್ಣು ಮುಚ್ತೀರಾ? ಏನ್ ಮಾಡ್ಬೇಕು ನಾನು? ತೆಗಿರಿ. ಏನಿದು ಧನ್ಯಾಜಿ, ಇದನ್ನ ನೀವು ತುಂಬಾ ದಿನ ಆದ್ಮೇಲೆ ನನಗೋಸ್ಕರ ತಗೊಂಡ್ಬಂದಿರೋದು ಅಲ್ಲ? ಇದು ಆಲ್ರೆಡಿ ಬಂದ ತಕ್ಷಣ 4 ಜನ ನನ್ನ ಟೆಂಪರೇಚರ್ ಚೆಕ್ ಮಾಡಿದ್ರೆ, ನೀವೇ ನಿಮ್ಗೆ ಮತ್ತೆ ಚೆಕ್ ಮಾಡ್ತಿದ್ರೆ ಕರೆಕ್ಟ್ ಆಗೇ ಇರುತ್ತೆ. ಬಟ್ ಇಲ್ಲಿ ಜಾಸ್ತಿ ತೋರಿಸ್ತಿದ್ಯಲ್ಲ? ಇಲ್ಲ, ಅದು ತುಂಬಾ ದಿನಗಳಾದ್ಮೇಲೆ ನೀವು ಇಷ್ಟು ಹತ್ರ ಬಂದು ನಿಂತ್ಕೊಂಡ್ರಲ್ಲ, ಅದಕ್ಕೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈಗ ನಿಮ್ದು ಚೆಕ್ ಮಾಡಿದ್ರೆ ನಿಮ್ಗೂ ಹಂಗಾಗಿರುತ್ತೆ. ಇನ್ನೇನು ತಂದಿಲ್ವಾ? ನನಗೆ ಚೆಕ್ ಮಾಡೋಂಥ ಮೀಟ್ರೇ ಹುಟ್ಟಿಲ್ಲ ಮೇಡಮ್. ಬೇರೆದು ತಂದಿಲ್ವಾ ನನಗೆ? ಇನ್ನೊಂದು ವಿಷಯ ತಂದಿದ್ದೀನಿ. ಮತ್ತೆ ಬನ್ನಿ, ಅದು ಮೇನ್ ಪಾಯಿಂಟ್. ಕೈ ತೋರಿಸಿ. ಅಯ್ಯೋ, ಕಡಿ ಹಿಂಗ ಉಂಗ್ರ ಹಾಕ್ತೀರಾ? ಹಂಗಲ್ಲ, ಹಂಗೆ ಓಕೆನಾ? ರೆಡಿನಾ? ವಿ.ಪಿ. ಸರ್ ನೋಡಿ, ಉಂಗ್ರ ಹಾಕ್ತಾ ಇದಾರೆ ನನ್ಗೆ. ಮೈ ಗಾಡ್. ಹೊರ್ಸ್ಕೊಳ್ಳಿ. ಸರ್, ಕೈ ತೊಳ್ಕೊಳ್ಳೋದಂದ್ರೆ ಇದೇನಾ? ಏನ್ ಸರ್ ಇಷ್ಟೊಂದು ಭಯ ಪಟ್ಕೊಂಡ್ಬಿಟ್ಟಿದ್ದೀರಾ? ಕೊರೋನಾ ಅಂದ್ರೆ ನನಗೆ ಸ್ಯಾನಿಟೈಸರ್ ಹಾಕ್ತಿದ್ದೀರಾ? ಕರೋನಾಗೆ ನಾನ್ ಭಯ ಪಡೋದ ಮೇಡಮ್? ಕರೋನಾಗೆ ನನ್ ಕಂಡ್ರೆ ಭಯ ಮೇಡಮ್. ಅದಕ್ಕೆ ನೋಡಿ, ಇಷ್ಟು ದಿನ ಆದ್ರೂ, ಇಷ್ಟು ತಿಂಗಳಾದ್ರೂ ನನ್ನ ಅಕ್ಕಪಕ್ಕನೆ ಸುಳಿದಿಲ್ಲ. ಅಯ್ಯೋ, ಬರೀ ಇಂಥದ್ದೇ ತಗೊಂಡ್ಬಂದಿದಾರ? ಥರ್ಮಲ್ ಚೆಕಪ್, ಸ್ಯಾನಿಟೈಸರ್ ಅಂತದೇ ತಗೊಂಡ್ಬಂದಿದ್ದೀರಾ? ಇದೇ ಮುಖ್ಯ ಈಗ. ಇದೇ ಮುಖ್ಯ ಅಂತೀರಾ? ಅವನು ಸೀರಿಯಸ್ ನೋಟ್. ಎಸ್, ವೆರಿ ಸೀರಿಯಸ್. ಬಹಳ ದಿನದ ನಂತರ ನಮ್ಮ ಸೆಟ್ ಆ ಗೇಟ್ ಎಂಟರ್ ಆಗ್ತಾ ಇದ್ದಂಗೆನೆ ಒಂದು ಪಾಸಿಟಿವ್ ಎನರ್ಜಿ, ಒಂದು ಸಂತೋಷ ಮನಸ್ಸಿಗೆ. ಬಹಳ ಖುಷಿ ಆಗ್ತಿದೆ. ಈ ನಗು ನಿಮ್ಮನ್ನ ನೋಡಿ, ಸರ್ನ ನೋಡಿ, ಅಂಡ್ ಮಹಾಗುರುಗಳು ಇನ್ನೇನು ಬರ್ತಾರೆ, ಅಣ್ಣ ಬರ್ತಾರೆ, ಮ್ಯೂಸಿಷಿಯನ್ಸ್ ನೋಡಿ, ಮುಖ್ಯವಾಗಿ ಮ್ಯೂಸಿಕ್ ಜೊತೆನಲ್ಲಿ ಮತ್ತೆ ಆ ಒಂದು ಫ್ಯಾಮಿಲಿನಲ್ಲಿ ಸೇರ್ಕೊಳ್ಳೋ ಖುಷಿ ಇದೆಯಲ್ಲ, ಅದ್ರ ಮುಂದೆ ಯಾವ ಕರೋನಾನು ಇಲ್ಲ, ಯಾವ ಭಯನೂ ಇಲ್ಲ, ಯಾವ ಚಿಂತೆನೂ ಇಲ್ಲ. ಇದೇ ಸೊ ಅರ್ಜುನ್ ಸರ್, ಮತ್ತೊಮ್ಮೆ ಮಗದೊಮ್ಮೆ ವೆಲ್ಕಮ್ ಟು ದ ಶೋ, ಸರಿಗಮಪ ಶೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲಿ ತಿರುಗಿ ಈ ಕಡೆ. ಓಕೆ, ಲೆಟ್ಸ್ ವೆಲ್ಕಮ್ ನಮ್ಮ ಮುಂದಿನ ಜಡ್ಜ್. ಇವರು ಒಂಥರ ಮುದ್ದಾಗಿರೋ ಮೆಲೋಡಿ ಮಾಯಾವಿ. ಎಂದೋ ಕಂಡ ಕನಸಿಗೆ ಮಧುರತೆಯ ಸ್ಪರ್ಶವನ್ನ ಇಟ್ಟು ಎಲ್ಲರ ಮನಸ್ಸನ್ನ ಗೆದ್ದವರು. ತಮ್ಮ ದನಿಯ ಮೂಲಕವೇ ನಮ್ಮೆಲ್ಲರನ್ನ ಹಾರಾಡೋ ಹಕ್ಕಿಯನ್ನಾಗಿಸಿ ಆಕಾಶದ ಚುಕ್ಕಿಯ ಪಲ್ಲಕ್ಕಿಯಲ್ಲಿ ಕೂರಿಸಿದವರು. ಜೊತೆಗೆ ಯಾವುದೇ ಲಾಕ್ಡೌನ್ ಆದ್ರೂ ಸರಿ, ಸೀಲ್ ಡೌನ್ ಆದ್ರೂ ಸರಿ, ನನ್ನ ಸಂಗೀತ ಶಿಕ್ಷಣಕ್ಕೆ ಮಾತ್ರ ಯಾವುದೇ ರೀತಿ ಅಡ್ಡಿ ಬರಬಾರ್ದು ಅಂತ
ಇಷ್ಟು ದಿನ ಆನ್ಲೈನ್ ಅಲ್ಲೇ ನನಗೆ ಸಂಗೀತ ಕ್ಲಾಸ್ ತಗೊಂಡು ನನ್ನನ್ನ ಒಬ್ಬ ಸಂಗೀತ ವಿದ್ವಾಂಸೆಯಾಗಿ ಮಾಡ್ಲೇಬೇಕು ಅಂತ ಪಣತೊಟ್ಟಿರುವಂತ ಒನ್ ಅಂಡ್ ಓನ್ಲಿ ಸಂಗೀತ ಗುರುಗಳು ನಲ್ವೆ ಸ್ವರಾಭಿಮಾನಿಗಳೇ, ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕನ್ನಡದ ಜೇನಿನ ಹನಿ ಅಂತ ದನಿ ಮೆಲೋಡಿ ಕಿಂಗ್ ನನ್ನ ಸಂಗೀತ ಗುರುಗಳು ರಾಜೇಶ್ ಕೃಷ್ಣನ್ ಸರ್. ಒಂದ್ ನಿಮಿಷ ಗುರುಗಳೇ, ನೀವು ಅದ್ಯಾಕೆ ಹಾಕೊಂಡ್ ಬಂದಿದ್ದೀರಾ? ಹಲೋ ಸರಿ ಓಕೆನಾ? ಓಕೆ. ಹಾಡಿರೋದು ಇದು ಒನ್ ಡೇ ಮ್ಯಾಚ್ ಕಣೋ ಅಂತ ಕ್ರಿಕೆಟ್ ಬ್ಯಾಟ್ ಇಟ್ಕೊಂಡ್ಬರವಲ್ಲಿ ಸ್ಕೇಲ್ ಇಟ್ಕೊಂಡ್ಬಂದವ್ರೆ ಅವರು. ಇದು ಏನಂದ್ರೆ ಫುಟ್ ರೂಲ್. ಇದು ಫುಟ್ ರೂಲ್ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ. ನೀವು ಅದಕ್ಕೆ ಸ್ಕೇಲ್ ಸೋಷಿಯಲ್ ಡಿಸ್ಟೆನ್ಸ್ ನೀವು ಇಂಚ್ ವೈಸೇ ಅಳಿತೀರಾ. ಆಲ್ಸೋ ದಿಸ್ ಮೈ ಕ್ರಿಕೆಟ್ ಬ್ಯಾಟ್. ದಿಸ್ ಇಸ್ ಯುವರ್ ಕ್ರಿಕೆಟ್ ಬ್ಯಾಟ್. ಕೊರೋನಾದಲ್ಲಿ ವೀಕ್ ಆಗೋಗಿದೆ ಅದು, ಇಷ್ಟ ಆಗೋಗಿದೆ. ಓಕೆ, ಸೋಷಿಯಲ್ ಡಿಸ್ಟೆನ್ಸ್ ಓಕೆ. ಹೆಲ್ಮೆಟ್ ಯಾಕೆ? ಹೆಲ್ಮೆಟ್ ಕೂಡ ಇಟ್ ಇಸ್ ಅ ಪ್ರೊಟೆಕ್ಷನ್ ಆಕ್ಚುಲಿ. ಹೆಡ್ ಟು ಟೋ ಪ್ರೊಟೆಕ್ಷನ್ ಅಂತ ನಾವ್ ಏನ್ ಕರಿತೀವಿ. ಬಟ್ ದಿಸ್ ಇಸ್ ಓನ್ಲಿ ಫಾರ್ ಹೆಡ್. ಇಲ್ಲ, ಹೆಡ್ ಅಂದ್ರೆ ಪೂರ್ತಿ ಬಾಡಿ ಕವರ್ ಆದಂಗೆ. ಯಾಕಂದ್ರೆ ನಮ್ ಪೂರ್ತಿ ಬಾಡಿ ಇರೋದೇ ಹೆಡ್ ಅಲ್ಲಿ ಅಲ್ವಾ. ಫ್ಯಾಕ್ಟಿಗೆ ಬರೋಣ. ಮತ್ತೆ ನಿಮ್ಮ ಸಂಗೀತದ ಅರಮನೆಗೆ ಬಂದಿದ್ದೀರಾ ಗುರುಗಳೇ, ಹೇಗ್ ಅನ್ಸ್ತಾ ಇದೆ ನಿಮ್ಗೆ ಅಂತ ಅನಿಸ್ತದೆ ನಿಜವಾಗ್ಲು. ಹೆಲ್ಮೆಟ್ ತೆಗೆದು ಮಾತಾಡಲ್ಲ. ಹೌದು ನೋಡಿ, ನನಗೆ ಒಂದೇ ಈ ಕೊರೋನಾ ಬಗ್ಗೆ ಎಲ್ಲ ಕೇಳಿದಾಗ ನನಗೊಂದು ವಿಚಾರ ಅನಿಸ್ತು. ಏನಂದ್ರೆ ದೇವರೇ ಮೆಡಿಕಲ್ ಲೀವ್ ತಗೊಂಡ್ಬಿಟ್ಟಿದ್ದಾರೆ. ದೇವರೇ ಮೆಡಿಕಲ್ ಲೀವ್ ತಗೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಆ ಲೆವೆಲ್ಗೆ ಎಲ್ಲೋ ಒಂದು ಬ್ಯಾಲೆನ್ಸ್ ಕಳೆದಿರೋದ್ರಿಂದನೇ ಆಲ್ ದಿಸ್ ಥಿಂಗ್ಸ್ ಹ್ಯಾವ್ ಹ್ಯಾಪೆಂಡ್. ಸೊ ಇದು ಒಂದು ರೀತಿಯಾದ ಒಂದು ಸೂಚನೆ ನಮಗೆ ಗೆಟ್ ಬ್ಯಾಕ್ ಟು ಗುಡ್ ಥಿಂಗ್ಸ್ ಅಂತ. ಸೊ ಹಾಗಾಗಿ ದ ಬೆಸ್ಟ್ ಥಿಂಗ್ ಇಸ್ ಸರಿಗಮಪ. ದ ಬೆಸ್ಟ್ ಥಿಂಗ್, ದ ಮೋಸ್ಟ್ ಅಲೈವ್ ಥಿಂಗ್, ದ ಮೋಸ್ಟ್ ಲೈವ್ಲಿ ಥಿಂಗ್, ದ ಮೋಸ್ಟ್ ಎನರ್ಜೆಟಿಕ್ ಥಿಂಗ್, ದ ಮೋಸ್ಟ್ ಎಂಟರ್ಟೈನಿಂಗ್ ಥಿಂಗ್ ಇಸ್ ಸರಿಗಮಪ. ನಮ್ಗೆ ಆ ಘಳಿಗೆ ಬಂದಿದೆ. ವಿತ್ ಆಲ್ ಪ್ರಿಕಾಷನ್ಸ್ ಯು ಆರ್ ಆಲ್ ಸೆಟ್ ಟು ಸ್ಟಾರ್ಟ್. ವೆರಿ ಹ್ಯಾಪಿ. ಎಸ್ ಖಂಡಿತ. ಗುರುಗಳು ಬಂದ್ಮೇಲೆ ಅರಮನೆಯಲ್ಲಿ ಮೆಲೋಡಿಗೆ ಯಾವುದೇ ರೀತಿಯ ಕೊರತೆ ಇರೋದಿಲ್ಲ. ಮತ್ತೆ ಸರಿಗಮಪ ಕಾರ್ಯಕ್ರಮ ಶುರು ಆಗ್ತಾರೆ. ಗುರುಗಳು ಇರ್ತಾರೆ ಮಧ್ಯದಲ್ಲಿ, ಅವರ ಮೆಲೋಡಿ ಧ್ವನಿಯಲ್ಲಿ ಹಾಡುಗಳನ್ನ ಹಾಡ್ತಾರೆ. ಇದ್ರ ಜೊತೆಗೆ ಸಾಕ್ಷಾತ್ ಶಿಷ್ಯನ್ನ ಅವರು ಪರೀಕ್ಷೆ ಮಾಡುವಂತ ಒಂದು ಅದೃಷ್ಟವನ್ನ ಪಡ್ಕೊಂಡು ಬಂದಿದ್ದಾರೆ. ಗುರುಗಳೇ, ಅವಾಗ ನನ್ನ ಝಲಕನ್ನ ತೋರಿಸ್ತಾ ಇರ್ತೀನಿ ನಿಮ್ಗೆ, ಸಂಗೀತದ ಝಲಕನ್ನ. ಎಂಜಾಯ್. ಒಂದಾನೊಂದು ಕಾಲದಲ್ಲಿ ಆರಂಭವಾಯಿತು ಇವರ ಪ್ರೇಮ ಕಾವ್ಯ. ಇವರು ಅಂದು ತಿದ್ದಿದ ಪದಗಳು ಕೇಳುಗರ ಮನದಲ್ಲಿ ಇಂದಿಗೂ ನವ್ಯ ಕಾವ್ಯ. ಹುಣ್ಣಿಮೆಯ ದೀಪದಲ್ಲಿ, ಹಸಿರಿನ ಚಾಪೆಯಲ್ಲಿ, ತಣ್ಣನೆಯ ಗಾಳಿಯಲ್ಲಿ ಕೇಳೋ ಬಡವನ ಹಾಡು ಇವರದು. ಶೃಂಗಾರ ಕಾವ್ಯ ಬರೆದ, ಸಂಗೀತ ಸಾರ ಸುರಿದ, ಮಿಡಿದ ತಂತಿ ಇವರದು. ಯಾರೇ ಬರಲಿ ನೀನು ನೀನೆ, ನಾನು ನಾನೇ ಅನ್ನುವಂಥ ನಿಗರ್ವದ ನೀತಿವಂತ. ಇವರಿಂದಲೇ ಕನ್ನಡತನ ಇಂದಿಗೂ ಜೀವಂತ. ಪೂಜ್ಯ ಕನ್ನಡಿಗರೇ, ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಂದನವನದ ರಾಗರಥದ ಸಾರಥಿ, ಸಂಗೀತ ಲೋಕದ ದೇಸಿ ಧೀಮಂತ, ಕನ್ನಡ ತಾಯಿಯ ಮಡಿಲಲ್ಲಿ ನಲಿದಾಡುವ ಸ್ವರ ಪುತ್ರ, ನಾದ ಬ್ರಹ್ಮ, ನಮ್ಮ ಮಹಾಗುರುಗಳು ಡಾಕ್ಟರ್ ಹಂಸಲೇಖ ಸರ್.